ಮಂಡ್ಯ ನಗರಸಭೆಯ ಗದ್ದುಗೆ ಹಿಡಿಯೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತು. ಆದರೆ 1 ಮತಗಳ ಅಂತರದಿಂದ ಕೊನೆಯ ಕ್ಷಣದಲ್ಲಿ ಸೋಲಾಯಿತು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕ ಗಣಿಗ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, 1 ಮತದ ಅಂತರದಿಂದ ನಿಮಗೆ ಸೋಲಾಗಿದೆ, ನಿಮ್ಮ ಪಕ್ಷಕ್ಕೆ ಸೋಲಾಗಿದೆ, ಏನು ಹೇಳ್ತೀರಿ ಸರ್? ಅವರು ಗುಂಡಾ ರೀತಿ ವರ್ತಿಸಿ ಈಗ ನಮಗೆ ಅಲ್ಲಿಂದ 2 ಓಟ್ ಬರಬೇಕಾಗಿತ್ತು. ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಕೂತಿದ್ರು. ಅವರು ಮಾತಾಡೋಕ್ಕೂ ಬಿಡದೆ ಕೇಂದ್ರ ಸಚಿವರು ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಏನು ರೌಡಿಗಳ ಥರ ಎಲ್ಲ ಅವರು JDS ಮೆಂಬರ್ಗಳು ಅವ್ರ ಫ್ಯಾಮಿಲಿನೂ ಮಾತಾಡೋಕ್ಕೆ ಬಿಡ್ದೇ ಅವರಲ್ಲಿ 2 ಓಟ್ ನಮಗೆ ಬರ್ತಾಯಿತ್ತು. ಅವ್ರ ಫ್ಯಾಮಿಲಿನೂ ಮಾತಾಡೋಕ್ಕೆ ಬಿಡ್ದೇ ಜಬರ್ದಸ್ತಾಗಿ ಕರ್ಕೊಂಡೋಗಿ ಅಲ್ಲೂ ಒಳಗಡೆನೂ ಗುಂಡಾವರ್ತನೆ ಥರ ಯಾರು ನಮ್ಗೆ ಓಟ್ ಹಾಕ್ತೀನಿ ಅನ್ನೋರನ್ನ ಆ ಮೆಂಬರ್ಗಳು ಏನು ಅವ್ರನ್ನ ಕವರ್ ಮಾಡ್ಕೊಳ್ಳೋದೇನು ಈ ಫಿಲಮ್ ಸ್ಟೈಲ್ ಥರ ಕವರ್ ಮಾಡ್ಕೊಳ್ಳೋದೇನು ಅವ್ರ ಕೈನ ಅವ್ರು ನಮ್ಮ ಕಡೆನೇ ಎತ್ತುತ್ತಿದ್ರು. ಇವರು ಜಬರ್ದಸ್ತಿಂದ ಅವ್ರ ಕಡೆಗೆ 2 ಓಟ್ ಹಾಕ್ಸ್ಕೊಂಡು 1 ಓಟ್. ಆದರೆ ನಮಗೇನು ಮ್ಯಾಂಡೇಟ್ರಿ ಇರಲಿಲ್ಲ. ನಮ್ಮ ಹತ್ರ ಇದ್ದಿದ್ದೆ 10 ಓಟು, ನಂದೊಂದು 11 ಓಟು. ನಮ್ಮವರೊಬ್ಬರು ಆ ಕಡೆ ಹೋಗಿದ್ರು. 9 + 10 ಇತ್ತು. ಅದನ್ನು ನಾವು 18 ಮಾಡ್ಕೊಂಡ್ವಿ. ಇರಲಿ, ಸೋಲು ಗೆಲುವು ರಾಜಕಾರಣದಲ್ಲಿರುತ್ತೆ. 1 ಓಟು ದಿಂದ ಸೋತಿದ್ದೀವಿ. JDSನ 2 ಸದಸ್ಯರು ನಿಮ್ಗೆ ಓಟ್ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸರ್. 100% ಅವ್ರ ಯಜಮಾನರು ಪಾಪ ಇಲ್ಲೇ ಬಂದು ಕೂತಿದ್ರು. ನಮ್ಮ ಪತ್ನಿ ಹತ್ರ ಮಾತಾಡಬೇಕು ಅಂತ ನಮ್ಮ ಅಪ್ಪನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಮಾದೇವ್ರ ಮಗನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕಾಗಿತ್ತು. ಅವರು ಬಿಡದೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಮಗ ಬೆಳಗ್ಗೆನೇ ಬಂದು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಬಿಡಿ ಅಂದ್ರೂ ಬಿಡದೆ ಅವರು ಗುಂಡಾ ರೀತಿಯಲ್ಲಿ ಎಲ್ಲರನ್ನು ಕವರ್ ಮಾಡಿಕೊಂಡು ಕರ್ಕೊಂಡೋಗಿ ಓಟ್ ಹಾಕ್ಸ್ಕೊಂಡಿದ್ದಾರೆ. ಸರ್, ಆ ವೆಹಿಕಲ್ ಬಂದಾಗ ಕಾಂಗ್ರೆಸ್ನವರೇ ತಡೆದು ಒಂದು ಐಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಾರೆ ರೀ. ಅವರ 29ನೇ ವಾರ್ಡ ನಾವೆಲ್ಲಿ ನಿಲ್ಲಿಸಿದ್ವಿ? ನಮ್ಮ ಗಾಡಿನ ಹೇಳ್ತೇನೆ, ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ವಿ. ನಾವು ಕಾನೂನನ್ನು ಪಾಲನೆ ಮಾಡಿಕೊಂಡು ಗೇಟ್ ಹತ್ರ ಇಳಿದು ನೀಟಾಗಿ ಆರಾಮಾಗಿ ನಡ್ಕೊಂಬಂದ್ವಿ. ಅವರು ಅಲ್ಲೇ ನಿಲ್ಲಿಸ್ಬೇಕಲ್ವಾ? ಅವರೇ ಐಡ್ರಾವ ಮಾಡಿಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಒಳಗೆ ಕರ್ಕೊಂಡು ಬಂದರು. ಅಲ್ಲಿ 29ನೇ ವಾರ್ಡ್ನ ಪಾಪ ಅವ್ರಿಗೆ ಹುಷಾರಿಲ್ಲ. ನಾಗರಾಜ್ ಅವ್ರ ಧರ್ಮಪತ್ನಿ ಹತ್ರ ಮಾತಾಡಬೇಕು ಅಂತ ಹೋದರೂ ಕೂಡ ಅವ್ರ ಧರ್ಮಪತ್ನಿನ ಏನು ಎಲ್ಲ ಹೀಗೆ ಕವರ್ ಮಾಡಿಕೊಂಡು ಮತ್ತು 14ನೇ ವಾರ್ಡು ಬಿಳಿ ಮಾದೇವರ ಮಗ 2 ಮಕ್ಕಳು ತಂದೆ ತಾವು ಮಾತಾಡಬೇಕು ಅಂತ ಬಂದು ನಿಂತಿದ್ರು ಕೂಡ ಏನು ಕವರ್ ಮಾಡಿಕೊಂಡು ಒಳಗೆ ಕರ್ಕೊಂಡೋಗಿ ಒಳಗೂ ತಿರುಗಿ ನೋಡೋಕ್ಕೂ ಬಿಡ್ತಲ್ಲ. ಮುಖನ ಆ ಕಡೆ ಗೋಡೆ ಕಡೆ ಮಾಡಿಕೊಂಡು ನಮ್ಮ ಇಲ್ಲ ಅಂದರೆ ನಾವು 2 ಓಟಲ್ಲಿ 100% ಗೆಲ್ತಿದ್ವಿ. ಇದು ಮೋಸದಿಂದ ಗೆದ್ದಿದ್ದಾರೆ ಸರ್. ಈಗ ಕಾಂಗ್ರೆಸ್ನವರು JDSನವ್ರಿಗೆ ಆಮಿಷ ಒಡ್ಡಿದ್ರು ಅಂತ ಇಲ್ಲೇ ಇದ್ದಾರೆ ಕೇಳ್ರಿ. ಆಮಿಷ ಒಡ್ಡಿಲ್ಲ. ಅವ್ರು ಬೇಡ ಅಂತೇಳಿ ಅವ್ರ ಪಕ್ಷವನ್ನು ತೊರೆದು ನಮ್ಮ ಹತ್ರ ಬಂದಿದ್ದಾರೆ. ಅವ್ರನ್ನೇ ಅಧ್ಯಕ್ಷರು ಮಾಡೋಕ್ಕೆ ಹೊರಟಿರೋದು. ನಾವೇನು ಜಬರ್ದಸ್ತ್ ಏನು ಮಾಡಿಲ್ಲ. ಇಲ್ಲೇ ಇದ್ದಾರೆ ಪಕ್ಕದಲ್ಲಿ 3 ಜನ JDS ಅವ್ರು ಇಲ್ಲೇ ಇದ್ದಾರೆ ನೋಡಿ. ಪ್ರೀತಿ ವಿಶ್ವಾಸದಿಂದ ನಾವು ಮಾಡ್ತಾರೋ ಅಭಿವೃದ್ಧಿ ಕಾರ್ಯಗಳಿಂದ ಮೆಚ್ಚಿ ನಮ್ಮ ಕಡೆ ಬಂದಿದ್ರು. ಅವ್ರನ್ನೇ ಅಧ್ಯಕ್ಷರು ಮಾಡ್ತಿದ್ವಿ. ನಾವೇನು ನಮ್ಮ ಕಾಂಗ್ರೆಸ್ಗೇನು ತಗೊಂಡಿಲ್ಲ. ಉಪಾಧ್ಯಕ್ಷರನ್ನ ನಮ್ಮ ಜಾಕೀರ್ ಅವ್ರ ಅಲ್ಪಸಂಖ್ಯಾತರ ಮುಖಂಡ ಅವ್ರನ್ನ ಪಾಪ ಭಾಳ ಕಷ್ಟಪಟ್ಟಿದ್ದು. ಅವನ್ನ ಇಂಡಿಪೆಂಡೆಂಟ್ ಅವ್ರಿಗೆ ಕೊಟ್ಟಿದ್ದೀವಿ. ನಾವೇನು ಕಾಂಗ್ರೆಸ್ ಅವ್ರು ತಗೊಂಡಿಲ್ಲ. ನಮ್ಮ ಇದ್ದಿದ್ದೆ 9 + 1 10 ಅವ್ರು ಕೊಡ್ತಿದ್ವಿ. ಬಟ್ ಜಬರ್ದಸ್ತಿಂದ ಮಾಡಿಕೊಂಡು. ಥ್ಯಾಂಕ್ ಯು. ಇದಿಷ್ಟು ಶಾಸಕ ರವಿಕುಮಾರ್ ಗಣಿಗ ಅವರ ಮಾತು. ಅಂದರೆ ಏನು JDSನವರು ತಮ್ಮ ವೆಹಿಕಲ್ನಲ್ಲಿ ಸದಸ್ಯರನ್ನ ಕರ್ಕೊಬಂದರು. ಆ ಸಂದರ್ಭದಲ್ಲಿ ಅವರ ಕುಟುಂಬ ಸದಸ್ಯರು ಅವ್ರ ಜೊತೆ ಮಾತಾಡೋಕ್ಕೆ ಬಂದರು. ಆದರೆ ಅವ್ರನ್ನ ಮಾತಾಡೋದಕ್ಕೆ ಬಿಡಲಿಲ್ಲ. ಒಂದು ವೇಳೆ ಮಾತಾಡೋದಕ್ಕೆ ಬಿಟ್ಟಿದ್ರೆ ನಮಗೆ ಅವರ ಓಟ್ಗಳು ಬರ್ತಿದ್ವು. ಅವ್ರನ್ನ ಬೆದರಿಸಿ ಕಾಂಗ್ರೆಸ್ಗೆ ಓಟ್ ಹಾಕ್ತಂಗೆ ರೀತಿ ಮಾಡಿದ್ದಾರೆ ಅಂತ ಹೇಳಿ ಆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಳ್ಸಿ ರವಿ. ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಅಕ್ಕ ನೀವು ಬನ್ನಿ. ಅಕ್ಕ ಕರ್ಕೊಂಡೋಗಿ ಜೊತೆಗೆ ಹೋಗಿ. ನೀವು ಒಬ್ರೊಬ್ರು ಜೊತೆಗೆ ಹೋಗಿ. ಕಮ್ಮಿ
ಮೇಡಮ್ ಸ್ವಲ್ಪ ಸೈಡು. ನನಗೆ ಜಾಗನೇ ಬಿಡದೇನೆ ಮುಂದಕ್ಕೆ ಹೋಗ್ತಾ ಇದ್ರೆ ಅಣ್ಣ. ಎಲ್ಲೋ ಇದ್ದೀರಿ ಅಧ್ಯಕ್ಷ, ಎಲ್ಲ ಆಟಾಡ್ತೀರೇನ್ರಿ ನೀವು? ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ ಸರ್. ಹಿಂದೆ ಬನ್ನಿ ಮೇಡಮ್, ಹಿಂದಕ್ಕೆ ಹೋಗಿ. ಎಸ್ ಇರಿ ಅಣ್ಣ, ಒಂದು ನಿಮಿಷ ಇರಿ. ನಾಮಿನಿ ಓಟಿಲ್ಲ. ಹಾಂ ಓಕೆ ಸರ್, ಓಕೆ ಬನ್ನಿ, ನಿಧಾನಕ್ಕೆ ಬನ್ನಿ. ಇಲ್ಲ ಸೈಡ್ ಆಗ್ಬಿಡಿ. ಸೈಡಾರ ಓಲಿ. ಸೈಡ್ ಕೊಡ. ಒಂದು ನಿಮಿಷ. ಇರಿ. ನಾವಿನ ಹೋಟಿಲ್ಲ ಅಣ್ಣ. ನನಗೆ ಜಾಗನೇ ಬಿಡದೇನೆ ಮುಂದಕ್ಕೆ ಹೋಗ್ತಾ ಇದ್ರೆ ಅಣ್ಣ. ಎಲ್ಲೋ ಇದ್ದೀರಿ ಅಧ್ಯಕ್ಷ, ಎಲ್ಲ ಆಟಾಡ್ತೀರೇನ್ರಿ ನೀವು? ಸರ್ ಎಲ್ಲರೂ ಸರ್ ಒಂದು ನಿಮಿಷ ಬನ್ನಿ. ಕೊಡು ಹಂಗೆ ಚುಚ್ಚು ಮೇಲ್ಗಡೆ. ಆಯ್ತು